Dear students, welcome to the YouTube channel. Today's class Mughals and the Marathas. In the last class we learned about the Akbar. So today's class we are going to discuss about the Shah Jahan. During the region of the Shah Jahan, the Mughal inventions on South India continued. Noble Kanujan Lodi of the Afghanistan rebelled against him and got defeated. And he also defeated Portuguese in 1632 CE and annexed the Hooghly from them. He took Ahmednagar under his control. Shah Jahan is one of the most important king in the South India. So he continued the Mughal emperor. So in the Noble Kanuzan Lodi of the Afghanistan rebelled against him and got defeated. And also he defeated the Portuguese in 1632 in the Hooghly from them and he took the Ahmednagar under his control. ಶಹಜಾನನು ಮೊಘಲರ ಆಳ್ವಿಕೆಯಲ್ಲಿ ಬಂದಂತಹ ಒಬ್ಬ ದಕ್ಷಿಣ ಭಾರತದ ಪ್ರಮುಖವಾದಂತಹ ದೊರೆ ಸಾಮ್ರಾಟ ಅಂತಲೇ ಹೇಳ್ಬೋದು. ಸೊ ಇವನು ಕನುಂಜನ್ ಲೂದಿ ಆಫ್ಘಾನಿಸ್ತಾನ್ ಅವನನ್ನು ಸೋಲಿಸ್ತಾನೆ. ಜೊತೆಗೆ ಪೋರ್ಚುಗೀಸರನ್ನು 1632ರಲ್ಲಿ ಹೂಗ್ಲಿ ನದಿಯ ದಡದಲ್ಲಿ ಸೋಲಿಸಿದಷ್ಟೇ ಅಲ್ಲದೆ ಅಹಮದ್ನಗರವನ್ನು ತನ್ನ ಅಧೀನಕ್ಕೆ ವಶಪಡಿಸ್ಕೊಳ್ತಾನೆ. So his relationship got spoiled with the Sikhs and the Bundelas. He faced defeat by Uzbeks while trying to conquer Bulaq region from them in Middle Asia. His relationship got spoiled with the Sikhs and the Bundelas. ಇವನು ಬುಂದೇಲರ ಜೊತೆಗೆ ಮತ್ತು ಸಿಖ್ಖರ ಜೊತೆಗೆ ಒಂದು ಸಂಬಂಧ ಅವರ ಜೊತೆಗಿದ್ದಂಥ ಸಂಬಂಧ ಅತ್ಯಂತ ಕೆಟ್ಟದಾಗಿತ್ತು ಅಂತ ಹೇಳ್ಬೋದು. ಸೊ ಇವನು ಜುಬೇಕ್ಸ್ ಅಂತಕ್ಕಂಥವ್ರು ಮತ್ತು ಬುಲಕ್ ರೀಜನ್ ಅಂತಕ್ಕಂಥವ್ರು ಮಿಡ್ಲ್ ಏಷ್ಯಾದಿಂದ ಬಂದಂತಹ ಜನರು, ಇವರ ಜೊತೆಗೂ ಕೂಡ ಒಂದು ಉತ್ತಮವಾಗಿದ್ದಂಥ ಸಂಬಂಧವನ್ನು ಹೊಂದಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಸೊ Shah Jahan followed the method of the valuating a land based on its fertility and fixed land tax based on it. ಶಹಜಹಾನನು ಒಂದು ಭೂಮಿಯ ಫಲವತ್ತತೆಯ ಮೇಲೆಗೆ ಅದರ ಒಂದು ಭೂಕಂದಾಯವನ್ನು ಫಿಕ್ಸ್ ಮಾಡ್ತಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಇವನು ಕಟ್ಟಿಸಿದಂತಹ ಪ್ರಮುಖವಾದಂತಹ ಮಹಲುಗಳು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಅತ್ಯಂತ ಹೆಚ್ಚಿನ ಮಹತ್ವವನ್ನು ನೀಡಿದ್ದ. Red Fort at Delhi, Taj Mahal and the other important buildings are his contributions. Since he encouraged the art and architecture during his reign and he is called the Golden Period. In the end there was an internal rivalry among the sons to succeeded him. Aurangzeb finally became his successor. ಸೊ ತಾಜ್ ಮಹಲ್ ಮತ್ತು ರೆಡ್ ಫೋರ್ಟ್ ಅಂತಹ ಮಹಲ್ಗಳನ್ನು ಕಟ್ಟಿಸಿದಂತಹ ವ್ಯಕ್ತಿ ಶಹಜಹಾನ್. ಅವನ ಕಾಲದಲ್ಲೇ ಇವು ಕಟ್ಟಲ್ಪಟ್ಟು ಇವನ ಕಾಲವನ್ನು ಒಂದು ಸುವರ್ಣ ಯುಗ, ಗೋಲ್ಡನ್ ಪೀರಿಯಡ್ ಅಂತ ಹೇಳ್ಬಿಟ್ಟು ಕರೀತಾರೆ ಮೊಘಲರಲ್ಲೇ. ಇವನ ನಂತರ ಔರಂಗಜೇಬು ಅಧಿಕಾರಕ್ಕೆ ಬರ್ತಾನೆ. ಔರಂಗಜೇಬ್ ಇಂಪ್ರಿಸನ್ಡ್ ಹಿಸ್ ಫಾದರ್ ಆ್ಯಂಡ್ ಅಸೆಂಡೆಡ್ ದ ಥ್ರೋನ್ ವಿತ್ ದ ಅಲಮ್ಗೀರ್. ಔರಂಗಜೇಬ್ ತನ್ನ ತಂದೆಯನ್ನೇ ಶಿಕ್ಷೆಗೊಳಪಡಿಸಿ ಅಲಮ್ಗೀರ್ ಅಂತಕ್ಕಂಥ ಕರೆಸ್ಕೊಂಡು ಅವನೇ ಸ್ವತಃ ಆಸ್ಥಾನಕ್ಕೆ ಬರ್ತಾನೆ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಈ ಟೆಂಪ್ರರಿಲಿ ಕ್ವಾಲಿಡ್ ದ ರಿಬಿಲಿಯನ್ಸ್ ಆಫ್ ದ ಅಹೋಮ್ಸ್ ಅಂಡ್ ದ ಈಸ್ಟ್ ಅಂಡ್ ದ ಯೂಸ್ ಆಫ್ ಟೈಸ್ ಇನ್ ದ ನಾರ್ತ್ ವೆಸ್ಟ್. ಸೊ ಈಸ್ ಡಿಸಿಷನ್ ಟು ಇಂಪ್ರಿಸನ್ ಅಂಡ್ ಡಿಸ್ಹಾನರ್ ಶಿವಾಜಿ ರಿಸಲ್ಟೆಡ್ ಇನ್ ಫ್ಯೂಚರ್ ಅಟ್ಯಾಕ್ಸ್ ಆನ್ ಮೊಘಲ್ಸ್. ಈಸ್ ಡಿಸಿಷನ್ ಟು ಇಂಪ್ರಿಸನ್ ಅಂಡ್ ಡಿಸ್ಹಾನರ್ ಶಿವಾಜಿ ರಿಸಲ್ಟೆಡ್ ಟು ಫ್ಯೂಚರ್ ಅಟ್ಯಾಕ್ಸ್ ಆನ್ ದ ಮೊಘಲ್ಸ್. ಇವನು ಶಿವಾಜಿಯನ್ನು ಸೆರೆ ಹಿಡಿದಿದ್ದೇ ಇವನ ಒಂದು ಪ್ರಮುಖವಾಗಿರ್ತಕ್ಕಂಥ ಆಳ್ವಿಕೆಯಲ್ಲಿ ಒಂದು ಹೊಡೆತವನ್ನು ಕೊಡುತ್ತೆ ಅಂತ ಹೇಳ್ಬಿಟ್ಟು ಮೊಘಲರಿಗೆ ತಿಳಿದು ಬರುತ್ತೆ. ಯಾಕಂದರೆ ಶಿವಾಜಿ ಅತ್ಯಂತ ಚತುರನಾದ ಸೇನಾನಿ ಆಗಿದ್ದ. ಈ ಹ್ಯಾಡ್ ಟು ಫೇಸ್ ದ ರಿವಾಲ್ಟ್ಸ್ ಆಫ್ ದ ರಜಪೂತ್ಸ್ ಆಫ್ ಮೇವಾಡ್, ರಾಥೋಡ್ಸ್, ಸಿಖ್ಸ್, ಜಾಟ್ಸ್, ಬುಂದೇಲಾಸ್, ಶಾಂದಾಮೀಸ್ ಇನ್ ದ ನಾರ್ತ್ನ ರಾಜರಾದಂಥ ಪ್ರಮುಖ ರಾಜರಂಥ ರಾಜಪೂತರು
ಮೇವಾಡದ ರಜಪೂತರು, ರಾಥೋಡ್ಸು, ಸಿಖ್ಸು, ಜಾಟ್ಸು, ಬುಂದೇಲಾಸು ಇವರೆಲ್ಲರನ್ನು ಕೂಡ ಸೋಲಿಸ್ತಾನೆ ಔರಂಗಜೇಬು. ಜೊತೆಗೆ ಈ ವೇಜ್ಡ್ ಎ ವಾರ್ ಅಗ್ನೆಸ್ಟ್ ಆದಿಲ್ ಶಾಹಿ ಆಫ್ ದ ಬಿಜಾಪುರ್, ನಿಜಾಮ್ ಶಾಹಿ ಆಫ್ ದ ಗೋಲ್ಕೊಂಡ. ಅದೇ ರೀತಿ ದಕ್ಷಿಣ ಭಾರತದ ದೊರೆಗಳಾದಂತಹ ಆದಿಲ್ ಶಾಹಿ, ಬಿಜಾಪುರದ ಆದಿಲ್ ಶಾಹಿಗಳು ಮತ್ತು ಗೋಲ್ಕೊಂಡದ ನಿಜಾಮ್ ಶಾಹಿಗಳನ್ನು ಕೂಡ ಸೋಲಿಸ್ತಾನೆ. ಫೈನಲಿ ಇಸ್ ಎನಿಮಿಟಿ ವಿತ್ ದ ಪವರ್ ಆಫ್ ದ ರಜಪೂತ್ಸ್ ಲೀಡ್ ಟು ದ ಡೌನ್ಫಾಲ್ ಆಫ್ ದ ಮೊಘಲ್ಸ್. ರಜಪೂತರೊಂದಿಗೆ ಇದ್ದಂತಹ ಇವನ ದ್ವೇಷ ಮೊಘಲರ ಒಂದು ಅವನತಿಗೆ ಕಾರಣ ಆಗುತ್ತೆ ಅಂತ ಹೇಳ್ಬೋದಾಗಿದೆ. ಔರಂಗಜೇಬ್ ಅಟೆಂಪ್ಟೆಡ್ ಟು ಇಂಪ್ಲಿಮೆಂಟ್ ಅಂಡ್ ದ ಫಿಲಾಸಫೀಸ್ ಅಡ್ವೊಕೇಟೆಡ್ ಇನ್ ದ ಕುರಾನ್ ಸ್ಟ್ರಿಕ್ಟ್ಲಿ. ಕುರಾನ್ನಲ್ಲಿ ಹೇಳಿದಂತಹ ಎಲ್ಲ ಒಂದು ನಿಯಮಗಳನ್ನು ಕೂಡ ತುಂಬ ಅಚ್ಚುಕಟ್ಟಾಗಿ ನಿಯಮವನ್ನು ಪಾಲಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ತಿರುಬರುತ್ತೆ. ಮೆನಿ ಪಾಪ್ಯುಲರ್ ಹಿಂದೂ ಟೆಂಪಲ್ಸ್ ಫರ್ ಸ್ಪಾಯ್ಲ್ಡ್ ಡ್ಯೂರಿಂಗ್ ಹಿಸ್ ರೀಜನ್. ಇವನ ಹಿಂದಿಂದ ಬಂದಂತಹ ಅಕ್ಬರು ಅವರೆಲ್ಲರೂ ಕೂಡ ಧರ್ಮ ಸಹಿಷ್ಣುಗಳಾಗಿದ್ದರು. ಆದರೆ ಇವನು ಧರ್ಮಾಂಧನಾಗಿದ್ದ, ಹಿಂದೂ ಟೆಂಪಲ್ಗಳನ್ನು, ಮಠ ಮಾಂದ್ಯಗಳನ್ನು ಹಾಳು ಮಾಡಿದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಹಿ ಹ್ಯಾಡ್ ಪ್ರೊಹಿಬಿಟೆಡ್ ದ ಸತಿ ಸಿಸ್ಟಮ್, ಮ್ಯೂಸಿಕಲ್ ಪರ್ಫಾರ್ಮೆನ್ಸಸ್, ಪ್ರೊಸೀಡಿಂಗ್ಸ್, ಗ್ಲಾಂಬ್ಲಿಂಗ್, ಕನ್ಸಂಪ್ಷನ್ ಆಫ್ ದ ಲಿಕ್ವರ್ ಆ್ಯಂಡ್ ದ ಗಾಂಜಾ ಪ್ಲಾಂಟ್ ಎಕ್ಸಸೈಸಸ್ ಇನ್ ಹಿಸ್ ಕಿಂಗ್ಡಮ್. ಅಷ್ಟಲ್ಲದೆ ಇವನ ಕಾಲದಲ್ಲಿ ಸತಿ ಸಹಗಮನ ಪದ್ಧತಿ ಜೊತೆಗೆ ಇವನು ಕನ್ಸಂಪ್ಷನ್ ಆಫ್ ಲಿಕ್ವಿಯರನ್ನು, ತಮ್ಮ ಸರಾಯಿಯನ್ನು ಬಟ್ಟಿ ಇಳಿಸ್ತಕ್ಕಂಥದ್ದು ಮತ್ತು ಗಾಂಜಾ ಪ್ಲಾಂಟ್ಗಳನ್ನು ಬೆಳೆಸ್ತಕ್ಕಂಥದ್ದು, ಈ ರೀತಿಯ ಕೆಲವು ಚಟುವಟಿಕೆಗಳನ್ನು, ಕಾನೂನುಬಾಹಿರ ಚಟುವಟಿಕೆಗಳನ್ನು ಮಾಡ್ತಾ ಇದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಈ ಲಾವ್ಡ್ ಎ ಸಿಂಪಲ್ ಲೈಫ್. ಹಿ ವಾಸ್ ಕಾಲ್ಡ್ ಎ ಜಿಂದಾ ಫಕೀರ್ ವಿಚ್ ಮೀನ್ಸ್ ಎ ಲವಿಂಗ್ ಫಕೀರ್. ಇವನನ್ನು ಜಿಂದಾ ಫಕೀರ್ ಅಂತ ಹೇಳ್ಬಿಟ್ಟು ಕರಿತಾ ಇದ್ರು. ಮೊಘಲ್ಸ್ ಹೂ ruled more than 200 years have to give an important contribution to the different areas. The Mughal rule was hereditary. The power was centralized in the ruler and he was the absolute ruler. ಮೊಘಲರು ತಮ್ಮ ಆಳ್ವಿಕೆಯನ್ನು 200 ವರ್ಷಗಳಿಗೂ ಕಾಲ ಹೆಚ್ಚಿನದಾಗಿ ಆಳ್ವಿಕೆಯನ್ನು ಮಾಡ್ತಾರೆ. ಜೊತೆಗೆ ಮೊಘಲರಲ್ಲಿ ಹೆರಿಡಿಟರಿ, ವಂಶಪಾರಂಪರ್ಯವಾಗಿ ಅಧಿಕಾರ ಹಸ್ತಾಂತರ ಆಗ್ತಾ ಇತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ದೇ ಕನ್ಸಿಡರ್ಡ್ ದೆಮ್ಸೆಲ್ಸ್ ಟು ದ ಎಂಪರರ್ಸ್ ಟು ಕಾಲ್ ದೆಮ್ಸೆಲ್ಸ್ ಆಫ್ ದ ಬಾದ್ಶಾಸ್. ಅವರು ಬಾದ್ಶಾ ಅಂತ ಹೇಳ್ಬಿಟ್ಟು ಕರ್ಕೊಂಡಿದ್ರು. ಬಾದ್ಶಾ ವಾಸ್ ದ ಅಬ್ಸಲ್ಯೂಟ್ ಹೆಡ್ ಆಫ್ ದ ಅಡ್ಮಿನಿಸ್ಟ್ರೇಷನ್, ಮಿಲಿಟರಿ ಆ್ಯಂಡ್ ದ ಜುಡಿಷರಿ. ಬಾದ್ಶಾ ಅಂತಕ್ಕಂಥವನು ಆಡಳಿತದ ಪ್ರಮುಖ ಅಧಿಕಾರಿಯಾಗಿದ್ದು ಆಡಳಿತವನ್ನು, ಸೈನ್ಯವನ್ನು ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡ್ಕೊಳ್ತಾ ಇದ್ದ. ಹಿ ಹ್ಯಾಡ್ ಮಿನಿಸ್ಟರ್ ಟು ಅಸಿಸ್ಟ್ ಹಿಮ್. ಅವನಲ್ಲಿ ಮಿನಿಸ್ಟರ್ಗಳು ಕೂಡ ಅಸಿಸ್ಟ್ ಮಾಡೋದಕ್ಕೆ ಆಸ್ಥಾನದಲ್ಲಿ ಇರ್ತಾಯಿದ್ರು. ಹಿ ಹ್ಯಾಡ್ ದ ಅಬ್ಸಲ್ಯೂಟ್ ಪವರ್ ಟು ಅಪಾಯಿಂಟ್ ಟು ರಿಮೂವ್ ದ ಮಿನಿಸ್ಟರ್ಸ್. ರಾಜನೇ ಆ ಒಂದು ಮಿನಿಸ್ಟರ್ಗಳಿಗೆ ಅಪಾಯಿಂಟ್ ಮಾಡ್ಕೊಳ್ತಕ್ಕಂಥದ್ದು ಮತ್ತು ತೆಗೆದು ಹಾಕ್ತಕ್ಕಂತಹ ಕೆಲಸವನ್ನು ಮಾಡ್ತಾ ಇದ್ದ. ಅಧಿಕಾರದಲ್ಲಿ ಲೋಪದೋಷಗಳು ಕಂಡು ಬಂದಲ್ಲಿ ಅವರನ್ನು ಅಧಿಕಾರದಿಂದ ವಜಾಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ರಾಜನದೇ ಆಗಿತ್ತು. ಅಪಾಯಿಂಟಿಂಗ್ ಮನ್ಸಬ್ದಾರ್ಸ್, ಪ್ರೊವೈಡಿಂಗ್ ದ ಗ್ರಾಂಟ್ಸ್ ಆ್ಯಂಡ್ ದ ಫಾರ್ಮೇಷನ್ ಆಫ್ ದ ಲಾಸ್ ಫಾರ್ ದ ಮೇಜರ್ ಫಂಕ್ಷನ್ಸ್ ಆಫ್ ದ ಕಿಂಗ್. ಪರ್ಷಿಯನ್ ವಾಸ್ ದ ಅಫಿಷಿಯಲ್ ಲ್ಯಾಂಗ್ವೇಜ್. ಇವರ ಕಾಲದಲ್ಲಿ ಪರ್ಷಿಯನ್ ಆ ಒಂದು ಆಡಳಿತ ಭಾಷೆಯಾಗಿ ಕಾರ್ಯನಿರ್ವಹಿಸ್ತಾ ಇತ್ತು. ದ ಕಿಂಗ್ಡಮ್ ವಾಸ್ ಡಿವೈಡೆಡ್ ಇಂಟು ಪ್ರಾರ್ಥನಾ, ಸರ್ಕಾರ್ ಆ್ಯಂಡ್ ದ ಪರಗಣಾಸ್. ವಕೀಲ್, ದಿವಾನ್, ಮೀರ್ಬಕ್ಷಿ ಆ್ಯಂಡ್ ದ ಮುಖ್ಯ ಸರ್ದಾರ್ ವರ್ ದ ಇಂಪಾರ್ಟೆಂಟ್ ಮಿನಿಸ್ಟರ್ ಆ್ಯಂಡ್ ದ ಸೆಂಟ್ರಲ್ ಗವರ್ನಮೆಂಟ್. ದೇ ವರ್ ಅಸಿಸ್ಟೆಡ್ ಬೈ ದ ಆಫೀಸರ್ಸ್ ಲೈಕ್ ರಾಯ್ಪಾಲ್, ಬಕ್ಷಿ, ವಕಿಯ ನೈವಾಸ್, ಕೊತ್ವಾಲ್, ಫೌಜ್ದಾರ್, ಅಮಲ್, ಗುಜಾರ್ ಆ್ಯಂಡ್ ದ ಬಕ್ತಿಜಿ. ಅದರ ಜೊತೆಗೆ ಇವನ ಕಾಲದಲ್ಲಿ ಪ್ರಾರ್ಥನಾ, ಸರ್ಕಾರ ಮತ್ತು ಪರಗಣಗಳಾಗಿ ಸಾಮ್ರಾಜ್ಯವನ್ನು ವಿಂಗಡಿಸಲಾಗಿತ್ತು. ಅವುಗಳ ಅಧಿಕಾರಿಗಳಾಗಿದ್ದಂಥ ವಕೀಲು, ದಿವಾನು, ಮೀರ್ಬಕ್ಷಿ, ಮುಖ್ಯ ಸರ್ದಾರ್ ಅಂತಕ್ಕಂಥವ್ರು ಇರ್ತಾಯಿದ್ರು. ಜೊತೆಗೆ ಒಂದು ಆಡಳಿತದ ಅನುಕೂಲಕ್ಕೋಸ್ಕರ ರಾಯ್ಪಾಲ್, ಬಕ್ಷಿ, ವಕಿಯ ನಿವಾಸು, ಕೊತ್ವಾಲು, ಫೌಜ್ದಾರು, ಅಮಲ್, ಜಹಂಗೀರು ಅಂತಕ್ಕಂಥ ಅಧಿಕಾರಿಗಳು ಆಸ್ಥಾನದಲ್ಲಿ ನಿರ್ಮಿಸ್ಕೊಂಡಿದ್ರು. The contributions of the Mughals. The majority of the people were the farmers in the Mughals' rule. The land tax was fixed on the fertility of the land. The agricultural lands were measured in order to fix the land. Majority of the people were farmers in the Mughals' rule. Land tax was fixed on the fertility of the land. ಭೂಕಂದಾಯವನ್ನು ಆಯಾ ಭೂಮಿಯ ಫಲವತ್ತತೆ ಆಧಾರದ ಮೇಲೆ ಅಳವಡಿಸಲಾಗ್ತಾ ಇತ್ತು. ಅಗ್ರಿಕಲ್ಚರ್ ಲ್ಯಾಂಡ್ಸ್ ವರ್ ಮೆಷರ್ಡ್ ಆರ್ಡರ್ ಟು ಫಿಕ್ಸ್ ದ ಲ್ಯಾಂಡ್ ಟ್ಯಾಕ್ಸ್ ಅಮೌಂಟ್. ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತಹ ಒಂದು ಕೃಷಿಯ ಆಧಾರದ ಮೇಲೆ ಒಂದು ಭೂಕಂದಾಯ ವ್ಯವಸ್ಥೆಯನ್ನು ಮಾಡಿಕೊಡಲಾಗ್ತಿತ್ತು.
1/3 ಭೂಕಂದಾಯವನ್ನು ವಿಧಿಸಲಾಗಿತ್ತು. 1/3 ಆಫ್ ದ ಪ್ರಾಡಕ್ಟ್ ವಾಸ್ ಪೈಡ್ ಹ್ಯಾಸ್ ದ ಟ್ಯಾಕ್ಸ್ ಹೈದರ್ ಇನ್ ದ ಫಾರ್ಮ್ ಆಫ್ ದ ಮನಿ ಆರ್ ದ ಕ್ರಾಪ್ಸ್. ಹಣದ ರೂಪದಲ್ಲಾದರೂ ಆಯಿತು ಅಥವಾ ದವಸಗಳ ರೂಪದಲ್ಲಾದರೂ ಆಯಿತು, ಬೆಳೆದಿದ್ದಂತಹ 1/3 ರಾಜನ ಬೊಕ್ಕಸಕ್ಕೆ ಕೊಡಬೇಕಾಗಿತ್ತು. ದ ಟರ್ಮಿನಾಲಜೀಸ್ ಯೂಸ್ಡ್ ಬೈ ದ ಮುಘಲ್ಸ್ ಇನ್ ದ ರೆವಿನ್ಯೂ ಸಿಸ್ಟಮ್ ಯೂಸ್ಡ್ ಇವನ್ ಟುಡೇ. ಇದೇ ರೀತಿಯಾಗಿರ್ತಕ್ಕಂಥ ಒಂದು ಸಿಸ್ಟಮನ್ನು ಈಗಲೂ ಕೂಡ ರೆವಿನ್ಯೂ ಸಿಸ್ಟಮ್ ನಾವು ಈಗಲೂ ತೆರಿಗೆಯ ರೂಪದಲ್ಲಿರೋದನ್ನು ನೋಡ್ತಾ ಇದ್ದೇವೆ. ಇನ್ ದ ಸೊಸೈಟಿ ದ ಕಿಂಗ್ಸ್, ಮಿನಿಸ್ಟರ್ಸ್, ಆಫೀಸರ್ಸ್ ಆ್ಯಂಡ್ ದ ಎಂಪ್ಲಾಯೀಸ್ ಹ್ಯಾಡ್ ಬೆಟರ್ ಸ್ಟೇಟಸ್. ಸಮಾಜದಲ್ಲಿ ರಾಜ ಮತ್ತು ಮಂತ್ರಿಗಳು ಉತ್ತಮವಾಗಿದ್ದಂಥ ಅಧಿಕಾರವನ್ನು ಹೊಂದಿದ್ರು. ದ ಪೀಪಲ್ ವರ್ ಆಲ್ಸೋ ವೇರಿಂಗ್ ದ ಜ್ಯುವೆಲರಿ ಮೇಡ್ ಆಫ್ ದ ಪಿಯರ್ಸ್, ಶಾಫೈರಿ ಆ್ಯಂಡ್ ಅದರ್ ಮೆಟಲ್ಸ್. ಜನರು ಅತ್ಯಂತ ಉತ್ತಮವಾದಂಥ ಜೀವನವನ್ನು ನಡೆಸ್ತಾ ಇದ್ದು ಅನೇಕ ಆಗಿರ್ತಕ್ಕಂತಹ ಮುತ್ತುಗಳನ್ನು, ರತ್ನಗಳನ್ನು, ಪಿಯರ್ಸಿಂದ ಮುತ್ತು ರತ್ನಗಳಿಂದ ಮಾಡಿದಂಥ ಆಭರಣಗಳನ್ನು ಧರಿಸ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಇದರಿಂದ ಅಲ್ಲಿನ ಒಂದು ಆರ್ಥಿಕ ವ್ಯವಸ್ಥೆ ಮತ್ತು ಉತ್ತಮವಾದಂಥ ಜೀವನವನ್ನು ಆಗಿನ ಜನ ನಡೆಸ್ತಾ ಇದ್ರು ಅಂತ ಹೇಳ್ಬಿಟ್ಟು ನಮಗೆ ತಿಳಿದು ಬರುತ್ತೆ. ಎಕ್ಸೈಟಿಂಗ್ ದ ಔರಂಗಜೇಬ್ ಅದರ್ ರೂಲರ್ಸ್ ಇನ್ಕ್ಲೂಡೆಡ್ ಇನ್ ಮ್ಯೂಸಿಕ್, ಡ್ಯಾನ್ಸ್, ಕನ್ಸಂಪ್ಷನ್ ಆಫ್ ದ ಲಿಕ್ವೇರ್, ಗ್ಯಾಂಬ್ಲಿಂಗ್ ಆ್ಯಂಡ್ ದ ಮೀನ್ಸ್ ಆಫ್ ದ ಎಂಟರ್ಟೈನ್ಮೆಂಟ್. ಇದರ ಜೊತೆಗೆ ಔರಂಗಜೇಬು ಅನೇಕವಾಗಿರ್ತಕ್ಕಂಥ ನೃತ್ಯಗಳನ್ನು ಮತ್ತು ಸಂಗೀತವನ್ನು ಮತ್ತು ಗ್ಯಾಂಬ್ಲಿಂಗನ್ನು ಕೂಡ ತನ್ನ ಒಂದು ಆಸ್ಥಾನದಲ್ಲಿ ಏರ್ಪಡಿಸ್ತಾ ಇದ್ದ ಅಂತ ಹೇಳ್ಬಿಟ್ಟು ತಿಳಿದರು. ಸೊ ದ ಫಾರ್ಮರ್ಸ್ ಲೈಫ್ ವಾಸ್ ಇನ್ ಮಿಜರಿ ಡ್ಯೂ ಟು ದ ಹೆವಿ ಲ್ಯಾಂಡ್ ಟ್ಯಾಕ್ಸ್. ಆದರೆ ರೈತರ ಜೀವನ ಅತ್ಯಂತ ಅಸಾಧಾರಣವಾಗಿತ್ತು. ಯಾಕಂದರೆ ಅತ್ಯಂತ ಹೆಚ್ಚಿನದಾಗಿ ಅವರಿಗೆ ಕಂದಾಯವನ್ನು ವಿಧಿಸಲಾಗ್ತಾ ಇತ್ತು. ಇನ್ಸಫಿಷಿಯಂಟ್ ಪಾಲಿಸೀಸ್ ಆಫ್ ದ ರೂಲ್ಸ್ ಆ್ಯಂಡ್ ದ ಇಂಟರ್ಫಿಯರೆನ್ಸ್ ಆಫ್ ದ ಮಿಡ್ಲ್ ಮ್ಯಾನ್. ಸೊ ದ ಲೆದರ್ ಪ್ರೊಸೆಸರ್ಸ್, ಪಾಟರ್ಸ್, ಕೋಬ್ಲರ್ಸ್, ದ ವಾಷರ್ಮ್ಯಾನ್ ಆ್ಯಂಡ್ ದ ಅದರ್ ಫಾರ್ಮ್ಡ್ ಎ ನಾನ್ ಅಗ್ರಿಕಲ್ಚರಲ್ ವರ್ಕಿಂಗ್ ಕ್ಲಾಸಸ್. ಚರ್ಮದಿಂದ ಕೆಲಸ ಮಾಡ್ತಕ್ಕಂಥವರು ಮತ್ತು ಮಡಿಕೆ ಮಾಡ್ತಕ್ಕಂಥವರು, ವಾಷರ್ಮ್ಯಾನ್ಗಳು, ಅಗಸರು, ಈ ರೀತಿಯಾಗಿ ಎಲ್ಲ ರೀತಿಯ ವಿಧದ ಜನರು ಕೂಡ ಸಮಾಜದಲ್ಲಿ ವಾಸಿಸ್ತಾ ಇದ್ದರು. ಅವರ ಹುದ್ದೆಯ ಆಧಾರದ ಮೇಲೆ ಜಾತಿಗಳನ್ನು ನಿರ್ಧರಿಸಲಾಗ್ತಾ ಇತ್ತು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಜಾತಿ ಪದ್ಧತಿ ಅಂತಕ್ಕಂಥದ್ದು ಉಟ್ಕೊಂಡಿರೋದು ಹಿಂದಿನ ಕಾಲದಿಂದಲೂ ಇದೇ ರೀತಿ ಅಂತ ಹೇಳ್ಬೋದು. ಜಾತಿಗಳ ಆಧಾರದ ಮೇಲೆ ಹುದ್ದೆಗಳನ್ನು ನಿರ್ಧರಿಸಲಾಗ್ತಿತ್ತು. ಸತಿ ಸಿಸ್ಟಮ್ ಆ್ಯಂಡ್ ದ ಚೈಲ್ಡ್ ಮ್ಯಾರೇಜ್ ಆ್ಯಂಡ್ ದ ಬ್ರೈಡ್ ಪ್ರೈಸ್ ವರ್ ಇನ್ ಪ್ರಾಕ್ಟೀಸ್. ಸತಿ ಸಹಗಮನ ಪದ್ಧತಿ ಮತ್ತು ಬಾಲ್ಯ ವಿವಾಹ ಪದ್ಧತಿಗಳು ಅಂತಹ ಅನಿಷ್ಟ ಪದ್ಧತಿಗಳು ಸಮಾಜದಲ್ಲಿ ಇದ್ವು ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಎಕನಾಮಿಕ್ ಸಿಸ್ಟಮ್ನಲ್ಲಿ ಸಿನ್ಸ್ ದ ನಾರ್ತ್ ಇಂಡಿಯಾ ಹ್ಯಾಡ್ ದ ಮೆನಿ ರಿವರ್ಸ್, ಕಲ್ಟಿವೇಟೆಡ್ ಲ್ಯಾಂಡ್ ವಾಸ್ ಅವೈಲಬಲ್ ನ್ಯಾಚುರಲಿ. ಉತ್ತರ ಭಾರತದಲ್ಲಿ ಅನೇಕ ನದಿಗಳನ್ನು ಹರಿತಕ್ಕಂಥದ್ದು ನಾವು ಹಿಂದಿನ ಕಾಲದಿಂದಲೂ ನೋಡ್ತಾ ಬಂದಿದ್ದೀವಿ. ಸೊ ಅದಕ್ಕೋಸ್ಕರ ಕೃಷಿಯ ವ್ಯವಸ್ಥೆ ಅಂತಕ್ಕಂಥದ್ದು ಅಚ್ಚುಕಟ್ಟಾಗಿತ್ತು. ಎ ಗುಡ್ ಸಿಸ್ಟಮ್ ಆಫ್ ಇರಿಗೇಷನ್ ಹೆಲ್ಪ್ ಟು ಗ್ರೋತ್ ಆಫ್ ದ ಅಗ್ರಿಕಲ್ಚರ್. ಉತ್ತಮವಾಗಿದ್ದಂಥ ನೀರಾವರಿ ವ್ಯವಸ್ಥೆ ಮತ್ತು ಕೃಷಿಯನ್ನು ಹೊಂದಿದ್ರು ಮೊಘಲರ ಕಾಲದಲ್ಲಿ ಅಂತ ತಿಳಿದು ಬರುತ್ತೆ. ದೇರ್ ವರ್ ಮೆನಿ ಗೌರ್ನಮೆಂಟ್ ಫ್ಯಾಕ್ಟ್ರೀಸ್, ಔಟ್ ಆಫ್ ದೆಮ್ ಟೆಕ್ಸ್ಟೈಲ್ ಇಂಡಸ್ಟ್ರೀಸ್ ವರ್ ಸೆಂಟ್ರಲೈಸ್ಡ್ ಇನ್ ದ ಬನಾರಸ್, ಪಾಟ್ನಾ, ಢಾಕಾ, ಚಂಬಸ್ಪುರ, ಸೋನಾರ್, ಲಾಹೋರ್, ಫತೇಪುರ್ ಸಿಕ್ರಿ ಆ್ಯಂಡ್ ದ ಆಗ್ರಾ. ಅನೇಕ ವಿಧವಾಗಿರ್ತಕ್ಕಂತಹ ಒಂದು ಬಟ್ಟೆಗಳನ್ನು ನೇಯ್ತಾ ಇದ್ರು. ಬನಾರಸ್, ಪಾಟ್ನಾ, ಢಾಕಾ, ಚಂಬಸ್ಪುರ, ಸೋನಾರು, ಲಾಹೋರು, ಫತೇಪುರ್ ಸಿಕ್ರಿ, ಆಗ್ರಾಗಳಲ್ಲಿ ಬಟ್ಟೆ ನೇಯ್ಗೆಯನ್ನು ಮಾಡ್ತಾಯಿದ್ರು. ಅಕ್ಬರ್ ಸಪೋರ್ಟೆಡ್ ದ ಶಾಲ್ ಆ್ಯಂಡ್ ದ ಕಾರ್ಪೆಟ್ ವೇವಿಂಗ್ ವರ್ಕ್ಸ್. ಅದರ ಜೊತೆಗೆ ಅಕ್ಬರು ಶಾಲ್ ಮತ್ತು ಕಾರ್ಪೆಟ್ಗಳ ಒಂದು ನೇಯ್ಗೆಯನ್ನು ಅತ್ಯಂತ ವಿಜೃಂಭಿಸಿದ್ದ ಅಂತ ಹೇಳ್ಬಿಟ್ಟು ಅವುಗಳಿಗೆ ಒಂದು ಮಹತ್ವವನ್ನು ಕೊಡ್ತಾ ಇದ್ದ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ಡ್ಯೂರಿಂಗ್ ದ ರೀಜನ್ ಆಫ್ ದ ಮುಘಲ್ಸ್, ಅಪಾರ್ಟ್ ಫ್ರಮ್ ದ ಇಂಟರ್ನಲ್ ಟ್ರೇಡ್ ರಿಲೇಷನ್ಶಿಪ್ ವಿತ್ ಅದರ್ ಕಂಟ್ರೀಸ್ ಆಫ್ ದ ಏಷ್ಯಾ ಆ್ಯಂಡ್ ದ ಯುರೋಪ್. ಏಷ್ಯಾ ಮತ್ತು ಯುರೋಪ್ನೊಂದಿಗೆ ಅಂತಾರಾಷ್ಟ್ರೀಯ ವ್ಯಾಪಾರವನ್ನು ಹೊಂದಿದ್ರು ಮೊಘಲರ ಕಾಲದಿಂದಲೂ ಅಂತ ಹೇಳ್ಬಿಟ್ಟು ತಿಳಿದು ಬರುತ್ತೆ. ರಾ ಸಿಲ್ಕ್, ಮೆಟಲ್ಸ್, ಹಾರ್ಸಸ್, ಪರ್ಫ್ಯೂಮ್, ಗೋಲ್ಡ್, ಸಿಲ್ವರ್ ವರ್ ಇಂಪೋರ್ಟೆಡ್. ಸಿಲ್ಕು, ಮೆಟಲ್ಸು, ಕುದುರೆ, ಪರ್ಫ್ಯೂಮು ಮತ್ತು ಗೋಲ್ಡು, ಸಿಲ್ವರನ್ನು ತರಿಸ್ಕೊಳ್ತಾ ಇದ್ರು ಬೇರೆ ದೇಶದಿಂದ ಅಂತ ತಿಳಿದು ಬರುತ್ತೆ. ಕಾಟನ್ ಕ್ಲಾತು, ಪೇಪರು, ಅಫೀಮು, ಉಲ್ಲನ್ ಕ್ಲಾತಸ್ ವರ್ ಎಕ್ಸ್ಪೋರ್ಟೆಡ್. ಕಾಟನ್ ಬಟ್ಟೆ ಮತ್ತು ಪೇಪರು, ಅಫೀಮು, ಗಾಂಜಾ, ಉಲ್ಲನ್ ಕ್ಲಾತ್ಗಳನ್ನು ಬೇರೆ ದೇಶಗಳಿಗೆ ಕಳಿಸ್ತಾ ಇದ್ರು. ಡ್ಯೂರಿಂಗ್ ದ ಮುಘಲ್ಸ್ ಪೀರಿಯಡ್ ಮೆನಿ ಬುಕ್ಸ್ ವರ್ ರಿಟನ್ ಇನ್ ದ Persian, Arabic, Turkish, Hindi and Sanskrit languages. Main books are
Babar's Babarnama, Jahangir's Tuzuk-i-Jahangiri. It's an Babar's autobiography called Babarnama. ಬಾಬರನ ಆತ್ಮಚರಿತ್ರೆಯನ್ನು ಬಾಬರ್ನಾಮ ಅಂತ ಕರೀತಾರೆ. ತುರುಖಿ ಜಹಾಂಗೀರಿ ಅಂತಕ್ಕಂಥದ್ದು ಜಹಾಂಗೀರನ ಆತ್ಮಚರಿತ್ರೆ ಆಗಿದೆ. ಅಬ್ದುಲ್ ಫಜಲ್ ಅವರು ಬರೆದಿರ್ತಕ್ಕಂತಹ ಪರ್ಷಿಯಾದಲ್ಲಿ ದೀನ್ ಹಿ ಅಕ್ಬರಿ ಮತ್ತು ಅಕ್ಬರ್ನಾಮ ಅಂತಕ್ಕಂಥವು. Baduni translated the Ramayana into the Persian language. Faizi translated the mathematical work Leelavati into the Persian language. Raja Todaramalla Bhagavad Purana into the Persian language. Tulsidas wrote the Ramacharita Manasa in Hindi. Surdas wrote the Sursagar in Hindi. During the Mughal period, there were so many books were written in the Persian, Arabic, Turkish, Hindi, Sanskrit languages. The main books are the Babar's Babarnama. It's an autobiography of the Babars. Jahangir's Turuk-i-Jahangir, autobiography of Jahangir. Abul Fazl Deen-i-Akbari and Akbarnama, it is in Persian language. Baduni translated the Ramayana into the Persian language. Faizi translated the mathematical work Leelavati into the Persian language. Raja Todaramalla Bhagavad Purana into the Persian language. Tulsidas wrote the Ramacharita in Hindi. Surdas wrote the Sursagar in the Hindi. So these are the today's contributions of the Mughals work. So in the next class we are going to discuss about the art and architecture of the Mughal empires.